ಎಲ್ಲರಿಗೂ ನಮಸ್ಕಾರ. ನಾನು ಹೊಸ ವೀಡಿಯೋಗೆ ಸುಸ್ವಾಗತ. ನಾನು ಇವತ್ತು ಎಲ್ಲಿದ್ದೀನಪ್ಪ ಅಂದರೆ ಸಿಂಧನೂರಲ್ಲಿದ್ದೀನಿ. ಸಿಂಧನೂರಲ್ಲಿ ಯಾವ ಟ್ರೈನ್ ಬೋರ್ಡ್ ಮಾಡ್ತಾಯಿದ್ದೀನಿ ಅಂದರೆ ಇರೋದೇ 2 ಟ್ರೈನು. ಒಂದು ಯಶವಂತಪುರಕ್ಕೆ ಹೋಗುತ್ತೆ, ಒಂದು ಹುಬ್ಳಿಗೆ ಹೋಗುತ್ತೆ. ನಾನು ಟ್ರಾವೆಲ್ ಮಾಡ್ತಾ ಇರೋದು ಹುಬ್ಳಿಗೆ. ಅದು ಯಾವ ಟ್ರೈನು ಅಂದರೆ 07382 ಸಿಂಧನೂರು ಹುಬ್ಬಳ್ಳಿ ಪ್ಯಾಸೆಂಜರಲ್ಲಿ. ಇದು ದಿನ ಸಿಂಧನೂರಿಂದ ಮಧ್ಯಾಹ್ನ 2:15 ಬಿಟ್ಟು ಅದೇ ನೈಟು 7:15ಕ್ಕೆಲ್ಲ ಹುಬ್ಳಿ ರೀಚ್ ಆಗಿಬಿಡುತ್ತೆ. ಟೋಟಲ್ ಡಿಸ್ಟೆನ್ಸು ಅಂತ ಬಂದರೆ 211 ಕಿಲೋಮೀಟ್ರು, 16 ಅವರ್ಸ್ ಇದೆ. ಎಷ್ಟು ಡ್ಯೂರೇಷನ್ ತೊಗೊಳುತ್ತೆ ಅಂದರೆ 4 ಗಂಟೆ 45 ನಿಮಿಷ ತೊಗೊಳುತ್ತೆ. ಇನ್ನು ಸಿಂಧನೂರಿಂದ ಹುಬ್ಳಿಗೆ ಟ್ರಾವೆಲ್ ಮಾಡೋಕ್ಕೆ. ಅದೇ ನಾನು ಟ್ರಾವೆಲ್ ಮಾಡ್ತಾ ಇರೋದು ಜನರಲ್ ಕೋಚಲ್ಲಿ. ಇದು ಫುಲ್ಲು ಪ್ಯಾಸೆಂಜರ್ ಟ್ರೈನ್ ಇದು. ಇನ್ನು ನೋಡೋಣ, ಟಿಕೆಟ್ ಕೌಂಟ್ರಿಗೆ ಹೋಗಬೇಕು, ನಿಮಗೆ ಸ್ಟೇಷನ್ ತೋರಿಸ್ಬೇಕು, ಮುಂದೆ ತೋರಿಸ್ತೀನಿ. ಅದೇ ನಮ್ಮ ಸಿಂಧನೂರು ರೈಲ್ವೆ ಸ್ಟೇಷನ್ ಓಪನ್ ಆಗಿದ್ದು ಮಾರ್ಚ್ 14ನೇ ತಾರೀಕು 2024ಅಲ್ಲಿ. ಅದೇ ಫಸ್ಟ್ ಟ್ರೈನ್ ಬಿಟ್ಟಿದ್ದು ನಮ್ಮ ಯಶವಂತಪುರ ಕರ್ನಾಟಕ ಇದೆಯಲ್ಲ, ಅದನ್ನೇ ಎಕ್ಸ್ಟೆಂಡ್ ಮಾಡಿದ್ರು ಅಪ್ ಟು ಸಿಂಧನೂರವರೆಗೂ. ಮತ್ತು ಇದು ಹುಬ್ಳಿ ಸಿಂಧನೂರು ಟ್ರಾವೆಲ್ ಮಾಡ್ತಾಯಿದ್ದೀನಿ. ಅದು ಮುಂಚೆ ಕರಟಗಿವರೆಗೂ ಬರ್ತಿದ್ದು, ಆಮೇಲೆ ಅದನ್ನೂ ಎಕ್ಸ್ಟೆಂಡ್ ಮಾಡಿ ಸಿಂಧನೂರಿಗೆ ತರಿಸಿದ್ರು. ಇವಾಗ ಸಿಂಧನೂರಿಂದ 2 ಟ್ರೈನ್ ಡಿಪಾರ್ಟ್ ಆಗೋದು. ಒಂದು ಈಗ ಯಶವಂತಪುರ ಸಿಂಧನೂರು ಎಕ್ಸ್ಪ್ರೆಸ್ಸು, ಮತ್ತು ಇದು ಹುಬ್ಬಳ್ಳಿ ಸಿಂಧನೂರು ಎಕ್ಸ್ಪ್ರೆಸ್ಸು, 2 ಟ್ರೈನ್ ಇರೋದು. ಇದು ಮುಂದೆ ಬರೋ ದಿನಗಳಲ್ಲಿ ಸಿಂಧನೂರಿಗೆ ಬರೋ ಎಲ್ಲ ಟ್ರೈನು ಸ್ವಲ್ಪ ಬರ್ಬೋದು, ಸಿಂಧನೂರಿಗೆ ಟ್ರೈನ್ಸ್ಗಳು. ಆದರೆ ಇವಾಗ ಮತ್ತು ನಮ್ಮದು ಸಿಂಧನೂರು ಹೇಳ್ಬೇಕು ಅಂದರೆ, ಸಿಂಧನೂರು ರೈಲ್ವೆ ಸ್ಟೇಷನ್ ಡಿಸ್ಟ್ರಿಕ್ಟ್ ಬಂದ್ಬಿಟ್ಟು ರಾಯಚೂರು ಡಿಸ್ಟ್ರಿಕ್ಟು. ಬನ್ನಿ ಹೋಗೋಣ, ಯಾಕಂದರೆ ತುಂಬ ಬಿಸಿಲು. ಒಳಗಡೆ ಹೋಗೋಣ. ನಿಮಗೆ ಇನ್ನೂ ಟ್ರೈನ್ ಇನ್ನೂ ಬಂದಿಲ್ಲ, ಅಲ್ಲಿ ಇನ್ನೂ 1 ಗಂಟೆ. ಟ್ರೈನ್ ಬರೋದು 2 ಗಂಟೆಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಟ್ರೈನ್ ಬಂದಮೇಲೆ ನಿಮಗೆ ಮುಂದಕ್ಕೆ ಹೇಳ್ಕೊಂಡು ಹೋಗ್ತೀನಿ. ಈಗ ಫಸ್ಟು ರೈಲ್ವೆ ಸ್ಟೇಷನ್ ತೋರಿಸ್ತೀನಿ. ನೋಡಿ, ಅದೇ ರೂಟಲ್ಲಿ ಆಟೋ ಹೋಗ್ತಿದೆಯಲ್ಲ, ಅದೇ ರೂಟಲ್ಲಿ 2 ಕಿಲೋಮೀಟ್ರ್ ಹೋದರೆ ನಮ್ಮ ಸಿಂಧನೂರು ಸಿಟಿ ಸಿಗುತ್ತೆ, ಊರು. ಇದು 2 ಕಿಲೋಮೀಟ್ರ್ ಹಿಂದೆ ಇದೆ ನಮ್ಮ ರೈಲ್ವೆ ಸ್ಟೇಷನ್ನು. ನೋಡ್ಕೊಂಬಿಡಿ, ಸಿಂಧನೂರು ರೈಲ್ವೆ ಸ್ಟೇಷನ್ನು. ಎಂಟ್ರಾಗೋಣ. ಎಲ್ಲ ಗುಡಿ, ಎಷ್ಟು ಬಿಸಿಲು ಹೊಡಿತದೆ ಅಂದರೆ ಸಿಂಧನೂರು ರೈಲ್ವೆ ಸ್ಟೇಷನ್ ಹತ್ರ, ಸಿಂಧನೂರಲ್ಲಿ ತುಂಬ ಬಿಸಿಲು ಹೊಡಿತದೆ. ಇಲ್ಲಿ ನೋಡಿ, ಇದು ವೀಲ್ ಚೇರ್ ಇರೋರಿಗೆ ಹೋಗೋಕ್ಕೆ ಈಸಿ. ಮತ್ತು ಇದು ಮೆಟ್ಲು ಹತ್ಕೊಂಡು ಹಿಂಗೆ ಫಸ್ಟ್ ಇದಕ್ಕೆ ಹೋಗುತ್ತೆ. ಇಲ್ಲಿ ಪ್ಲ್ಯಾಟ್ಫಾರ್ಮ್ ನಂಬರ್ 1. ನಾವೇನು ಅಂಡರ್ಗ್ರೌಂಡ್ ಹೋಗೋಣ, ಯಾಕಂದ್ರೆ ಇನ್ನೂ ಟೈಮ್ ಇದೆಯಲ್ಲ, ನೋಡ್ಕೊಂಬರೋಣ. ಈ ಕಡೆ ಇದಿದೆ. ಇದು ನೋಡಿ, ನಮ್ಮ ರೈಲ್ವೆ ಸ್ಟೇಷನ್ನು ಒಂದು ಸ್ಟೆಪ್ ಮೇಲಿದೆ. ರೈಲ್ವೆ ಟ್ರ್ಯಾಕು ಎಲ್ಲ ಟ್ರೈನ್ ನಿಂತರೆ ಒಂದು ಸ್ಟೆಪ್ ಮೇಲಿದೆ. ಇದು ಒಂದು ಸ್ಟೆಪ್ ಕೆಳಗಡೆ ಇದೆ ಸಿಟಿ. ಈ ಆರ್ಟ್ಗಳು ಚೆನ್ನಾಗಿ ಬಿಡಿಸಿದ್ದಾರೆ ಅಲ್ಲಿ. ನನಗಿದೆ ಒಂದೊಂದು ಸರ್ತಿ ಜನಗಳ ಮೇಲೆ ಎಷ್ಟು ಕೋಪ ಬರುತ್ತೆ ಅಂದರೆ, ಒಳ್ಳೆ ರೈಲ್ವೆ ಎಷ್ಟು ಚೆನ್ನಾಗಿ ಬಿಡಿಸಿದ್ರೆ ಇದು, ಮತ್ತು ಇದು ಕಾಂತಾರ ಎಲ್ಲ ಬಿಡಿಸಿದ್ರೆ, ಜನಗಳು ನೋಡಿ ತೃಪ್ತಿ ಇಲ್ಲದ ನನ್ನ ಮಕ್ಕಳು ಇವರೆಲ್ಲ. ಲವ್ ಸಿಂಬಲ್ ಅವೆಲ್ಲ ಏನು ಮುಂದೆ ಮಕ್ಕಳು ಇವತ್ತು. ಜನಗಳು ಎಷ್ಟು ಒಂದು ಒಳ್ಳೆ ಏನೋ ಬಿಡಿಸಿದ್ರೆ ನೋಡ್ಕೊಂಡು ಸಹಿಸೋಕ್ಕಾಗಲ್ಲ ಅಂತಾರಲ್ಲ, ಇದೇನೇ ಮಾಡೋದು. ಮೂಡೆಲ್ಲ ಆಗೋಗ್ಬಿಟ್ಟು ಇವೆಲ್ಲ ನೋಡಿದ್ರೆ. ನೋಡಿ, ಇದ್ರ ಮೇಲೆ ಏನೇನು ಬರೆದವ್ರೆ, ಚಿನ್ನು, ಬಣ್ಣು, ವರಿಷ, ಸ್ಯಾಮು ಅಂತೆಲ್ಲ. ಇವೆಲ್ಲ ಇಲ್ಲೆಲ್ಲಿ ಬರೆಯೋಕೆ ಹಾಕಿದ್ರು, ಇಲ್ಲಿ ಪೆಂಡಿಂಗ್ ಮಾಡಿದ್ರು. ಹಂಗೆ ಬಿದ್ದಿದ್ರೆ ಬರೀ ಬ್ಲ್ಯಾಕಲ್ಲಿ ಹಾಕ್ಬಿಡಿ, ಬರೆಯೋಂಗೆ ಇದ್ದಿದ್ರೆ. ಏನಕ್ಕೆ ಇದು ಚಿತ್ರ ಎಲ್ಲ ಬಿಡಿಸ್ತಾಯಿದ್ರು ಹೇಳಿ? ಜನಗಳಿಗೆ ಏನು ಹೇಳೋದು ಅರ್ಥ ಆಗಲ್ಲ. ನೋಡಿ, ಇದ್ರ ಮೇಲೂ ಬರೆದಿಟ್ಟವ್ರೆ. ಈ ಸೈಡ್ ಹೋದ್ರೆ ನಮ್ಮ ಪ್ಲ್ಯಾಟ್ಫಾರ್ಮ್ ನಂಬರ್ 2ಗೆ ಹೋಗುತ್ತೆ. ಈ ಸೈಡ್ ಹೋದರೆ ಪ್ಲ್ಯಾಟ್ಫಾರ್ಮ್ ನಂಬರ್ 1. ನಾವು ಹಂಗೆ ಹೋಗ್ಬೇಕು. ನಡೀರಿ ಹೋಗೋಣ. ದಿಮಾಕ್ ಹಾಳಾಗೋಗ್ಬಿಡ್ತು ಇದೆಲ್ಲ ನೋಡಿದ್ರೆ. ಎಷ್ಟು ಬೇಜಾರಾಗುತ್ತೆ ಗೊತ್ತಾ, ರೈಲ್ವೆಯವ್ರು ಎಷ್ಟು ಇದು ಮಾಡಿರ್ತಾರೆ. ಈ ನನ್ನ ಮಕ್ಕಳು ಮನೇಲಿ ಕೂತ್ಕೊಂಡು ಏನೂ ಕೆಲಸಗಳಿರಲ್ಲ, ಬಂದ್ಬಿಟ್ಟು ಇಲ್ಲಿ ಕಿತ್ತು ಈ ಥರ ಆಗ್ತವೆ. ನೋಡಿ, ಇಲ್ಲೆಲ್ಲ ಈ ಥರ ಮಾಡೋ ಇದಿತ್ತ, ಕಾಂತಾರ ಎಲ್ಲ ಇದೆ. ಬನ್ನಿ ಹೋಗೋಣ. ನಿಮಗೆ ಟಿಕೆಟ್ ಕೌಂಟ್ರು ನಾನು ಇನ್ನೂ ಟಿಕೆಟ್ ತೊಗೊಂಡಿಲ್ಲ. ಫ್ಲೋರ್ಗೆ ಹೋಗಕ್ಕೆ ಹಿಂಗೆ ಇರೋದು. ಹಿಂಗಿದೆ ನಮ್ಮ ಸಿಂಧನೂರು ರೈಲ್ವೆ ಸ್ಟೇಷನ್ ಟಾಪಲ್ಲಿರೋದು.
ಹೇಳಿದ್ನಲ್ಲ ನಿಮಗೆ, ಒಂದು ಸ್ಟೆಪ್ ಮೇಲಿದೆ ನಮ್ಮ ರೈಲ್ವೆ ಸ್ಟೇಷನ್ನು ಸಿನ್ನೂರ್ದು. ಮೇಲ್ಗಡೆ ಟ್ರೈನು, ಒಂದು ಸ್ಟೆಪ್ ಕೆಳಗಡೆ ಇದು ಮೇಲ್ಗಡೆ ಇದೆ ಇದು. ಹಂಗೆ ಸ್ಟ್ರೈಟ್ ಉದ್ದಕ್ಕೆ ಹೋದರೆ ಸಿನ್ನೂರು ಊರು ಸಿಗುತ್ತೆ. ಹಿಂಗೆ ಟಿಕೆಟ್ಸ್ ಕೊಂಡ್ರೆ ಅಲ್ಲಿ ರಿಸರ್ವೇಷನ್ ಇಲ್ಲ. ಇಲ್ಲಿ ಕರೆಕ್ಟಾಗಿಂದ ರಿಸರ್ವೇಷನ್ ಸಿಗುತ್ತೆ ಬೇಕಾದ್ರೆ, ಆದರೆ ಇಲ್ಲಿಂದ ಜನರಲ್ ಟಿಕೆಟೇ ಸಿಗಬಹುದು. ರಿಸರ್ವೇಷನ್ ಇಲ್ಲ ಅಂದ್ಕೊತೀನಿ ಇಲ್ಲಿಂದ. ಯಾಕಂದರೆ ನಾನು ರಿಸರ್ವೇಷನಲ್ಲಿ ನೋಡಿದಾಗ ಸಿನ್ನೂರಿಂದ ಬುಕ್ಕಿಂಗ್ ಆಗ್ತಿರ್ಲಿಲ್ಲ, ಯಾವುದು ಸಿನ್ನೂರು ಎಕ್ಸ್ಪ್ರೆಸ್ಸಲ್ಲಿ ಬರೀ ಕರೆಕ್ಟಾಗಿಂದ ಬುಕ್ಕಿಂಗ್ ಓಪನ್ ಇತ್ತು. ನೋಡೋಣ, ಈಗ ಹುಬ್ಳಿಗೆ ಟಿಕೆಟ್ ತೊಗೊಂಡು ನಿಮಗೆ ಸಿಗ್ತೀನಿ. ನಮ್ಮ ಟ್ರೈನ್ ಬಂದು ನಿಂತಿದೆ ಇಲ್ಲಿ, ಹುಬ್ಳಿ ಸಿಂಧನೂರು ಎಕ್ಸ್ಪ್ರೆಸ್, ಸಾರಿ ಪ್ಯಾಸೆಂಜರ್. ಬನ್ನಿ ಹೋಗೋಣ, ಎಂಟ್ರಾಗೋಣ ಸಿಂಧನೂರು ಎಕ್ಸ್ಪ್ರೆಸ್ಸಲ್ಲಿ. ಇವಾಗ ಇದು ಹೊಡೆದವ್ರೇನೋ ಪೇಂಟು ಮಸ್ತಾಗಿ ಸ್ಮೆಲ್ ಬರ್ತಾಯಿದೆ. ಇದು ಆ ಕಡೆ ಟ್ರ್ಯಾಕ್ ಕಾಲಿರೋದು ನಮ್ಮ ಯಶವಂತಪುರ ಸಿಂಧನೂರು ಎಕ್ಸ್ಪ್ರೆಸ್ 16545. ಈಗ 5 ಗಂಟೆಗೆ ಡಿಪಾರ್ಟ್ ಆಗುತ್ತೆ ಆ ಗಾಡಿನು. ಇಂಟೀರಿಯರ್ ತೋರಿಸ್ಬಿಡ್ತೀನಿ ನಿಮಗೆ ಜನರಲ್ ಕ್ಲಾಸಿಂದು. ಮತ್ತು ನಿಮ್ಮ ಹ್ಯಾಂಗರ್ ಇದೆ, ಮತ್ತು ಚಾರ್ಜಿಂಗ್ ಸಾಕೆಟ್ ಇದೆ, ಮತ್ತು ಬಟನ್ ಇದು ಸ್ವಿಚ್ಚು, ಫ್ಯಾನಿನ ಸ್ವಿಚಸ್ ಇದೆ, ಲಗೇಜ್ ಇಡೋಕ್ಕೆ ಇದು, ಲಗೇಜ್ ಸ್ಪೇಸು ಸೇಮ್ ಈ ಸೈಡ್ ಕೊಟ್ಟವ್ರೆ ಅಷ್ಟೇ. ಇಷ್ಟಿದೆ. ನಮ್ಮ ಜನರಲ್ ಕ್ಲಾಸ್ ನಿಮಗೆ ಗೊತ್ತಿರುತ್ತಲ್ವ ಹೆಂಗಿರುತ್ತೆ ಅಂತ, ಸೇಮ್ ಅದೇ ಥರ ಇರುತ್ತೆ. ಕರೆಕ್ಟ್ 2:15ಗೆ ಡಿಪಾರ್ಟ್ ಆಗ್ತಿದೆ ಸಿಂಧನೂರು ಜಂಕ್ಷನ್, ಸಾರಿ ಸಿಂಧನೂರು ಸ್ಟೇಷನ್. ಬಗ್ಗೆ ಹೇಳಬೇಕು ಅಂದರೆ, ಈ ನಾರ್ಮಲ್ ಸಿನ್ನೂರು ಬಿಟ್ಟಾದಮೇಲೆ ಇದು ಕರಟಗಿಗೆ ಹೋಗುತ್ತೆ. ಕರಟಗಿಯಿಂದ ಗಂಗಾವತಿಯಿಂದ ಗಿಣಿಗೆರೆಯಿಂದ ಕೊಪ್ಪಳದಿಂದ ಬನ್ನಿಕೊಪ್ಪ, ಗದಗ ಮತ್ತು ಉಳ್ಕೋಟಿ, ಮತ್ತು ಅಣಿಗೇರಿ ಮತ್ತು ಸಿರಿಸಿನಹಳ್ಳಿಯಿಂದ ಹುಬ್ಳಿಗೆ ಹೋಗ್ತೇನೆ. ನಾರ್ಮಲ್ 4-4:45 ಗಂಟೆ ಜರ್ನಿ ಇವಾಗ ಸ್ಟಾರ್ಟ್ ಆಗಿದೆ. ನಮ್ಮ ಮುಂದೆ ನೋಡಿ, ಯಾಕಂದರೆ ತುಂಬ ಬಿಸಿಲಿದೆ, ಅದಕ್ಕೆ ಡೋರ್ ಹತ್ರ ನಿಂತ್ಕೊಳ್ಳಲಿಲ್ಲ. ಈಗ ನೆಕ್ಸ್ಟ್ ಬಂದುಬಿಟ್ಟು ಕರೆಕ್ಟಾಗಿ ನಿಮಗೆ ಇನ್ನೂ ಕರೆಕ್ಟಾಗಿ ಇಲ್ಲಿ ಸಿಗ್ತೀನಿ. ಇಪ್ಪತ್ತೆರಡು ಕಿಲೋಮೀಟರ್ ಕವರ್ ಅಪ್ ಆದ್ಮೇಲೆ ನಮ್ಮ ಟ್ರೈನ್ ಬಂದಿದೆ. ಈಗ ಕರೆಕ್ಟಾಗಿಗೆ ಸ್ಟೇಷನ್ ಕೋಡ್ ಬಂದ್ಬಿಟ್ಟು KTGG. ಇಲ್ಲಿ 2 ನಿಮಿಷ ಹಾಲ್ಟ್ ಇದೆ. ನಮ್ಮ ಕರೆಕ್ಟಾಗಿ ಸಿಂಧನೂರು ಹುಬ್ಬಳ್ಳಿ ಎಕ್ಸ್ಪ್ರೆಸ್ ಏನಿದೆಯಲ್ಲ, ಅದು ಮುಂಚೆ ಕರೆಕ್ಟಾಗಿಂದ ಡಿಪಾರ್ಟ್ ಆಗ್ತಿತ್ತು. ಅದಾದಮೇಲೆ ಈಗ ಸಿಂಧನೂರವರೆಗೂ ಎಕ್ಸ್ಟೆಂಡ್ ಆಗಿದೆ. ನಮ್ಮ ಕರೆಕ್ಟಾಗಿ ಎಕ್ಸ್ಪ್ರೆಸ್ ಬರಬೇಕಾಗಿದ್ದ ಟೈಮಿಂಗ್ಸು 2:50ಕ್ಕೆ ಬರಬೇಕಾಗಿತ್ತು, ಅಂದರೆ 2:48ಕ್ಕೆ ಬನ್ನಿ, ಅಂದರೆ 2 ನಿಮಿಷ ಬೇಗ ಬಂದಿದೆ ಗಾಡಿ. ಹೋಗೋಣ. ಅದೆಲ್ಲ ಗುರು, ಏನು ಗುರು ಬಿಸಿಲು ಇತ್ತು ಉತ್ತರ ಕರ್ನಾಟಕದಲ್ಲಿ. ಕರೆಕ್ಟಾಗಿ ಇಲ್ಲಿ ಸಿಕ್ಕಾಬತ್ತೆ ಬೆವರು ಇಳಿತಾ ಇದ್ದಾವೆ. 5 ಬಾಟ್ಲು ನೀರು ಕೊಡ್ತಿದ್ದೀನಿ, 5 ಲೀಟ್ರ್ ನೀರು ಇನ್ನೂ ಸಾಲ್ತಿಲ್ಲ, ಬಾಯೆಲ್ಲ ಒಣಗೋಗುತ್ತೆ. ಅಷ್ಟಂದ್ರೆ ಅಷ್ಟು ಬಿಸಿಲಿದೆ ಇಲ್ಲಿ. ನೋಡೋಣ. ನೆಕ್ಸ್ಟ್ ಬಂದು 2 ನಿಮಿಷ ಹಾಲ್ಟ್ ಆದಮೇಲೆ ಡಿಪಾರ್ಟ್ ಆಗ್ತಾ ಇದ್ದೀವಿ ಕರೆಕ್ಟಾಗಿಯಿಂದ. ನಮ್ಮದು ನೆಕ್ಸ್ಟ್ ಬಂದ್ಬಿಟ್ಟು ಸಿದ್ದಾಪುರ ಹಾಲ್ಟು. ನಿಮ್ಮ ಡೈರೆಕ್ಟಾಗಿ ಅಲ್ಲಿ ಸಿಗ್ತೀನಿ.
53 ಕಿಲೋಮೀಟರ್ ಕವರ್ ಅಪ್ ಆದಮೇಲೆ ನಮ್ಮ ಟ್ರೈನ್ ಬಂದಿದೆ ಈಗ ಸಿದ್ದಾಪುರ ಗ್ರಾಮಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು SIDG. ಇಲ್ಲಿ ಬರಬೇಕಾಗಿದ್ದ ಟೈಮಿಂಗ್ಸು 3:08ಕ್ಕೆ ಬರಬೇಕಾಗಿತ್ತು, 3:11ಕ್ಕೆ ಬಂದಿದೆ. ಅಂದರೆ 3 ನಿಮಿಷ ಆಲ್ಟಲ್ಲಿ ಬಂದಿದೆ. ಇಲ್ಲೂ ಅಷ್ಟೇನು ಪ್ಯಾಸೆಂಜರ್ ಹತ್ತಿಲ್ಲ, ನೋಡೋಣ ಮುಂದಕ್ಕೆ ಹತ್ಬೋದು. ಒಟ್ಟು DL1 ಕೋಚಲ್ಲಿ ನಾನೇ ಇದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಗಂಗಾವತಿ, ನಿಮಗೆ ಡೈರೆಕ್ಟ್ ಗಂಗಾವತಿಲೇ ಸಿಗ್ತೀನಿ. ಈಗ ನಮ್ಮ ಟ್ರೈನ್ ಬಂದಿದೆ ಈಗ ಗಂಗಾವತಿಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು GGVT. ಇಲ್ಲಿ 2 ನಿಮಿಷ ಹಾಲ್ಟ್ ಇದೆ. ನಮ್ಮ ಟ್ರೈನ್ ಬರಬೇಕಾಗಿದ್ದು ಮುಂಚೆ ನಮ್ಮ ಸಿನ್ನೂರು ಎಕ್ಸ್ಪ್ರೆಸ್ಸು ಇಲ್ಲಿಂದನೂ ಹೊರಟಿದ್ದು, ಗಂಗಾವತಿಯಿಂದನೂ ಹೊರಟಿದ್ದು. ಆಮೇಲೆ ಕರಟಗಿಯವ್ರಿಗೆ ಎಕ್ಸ್ಟೆಂಡ್ ಮಾಡಿ ಕರಟಗಿಯಿಂದ ಡಿಪಾರ್ಟ್ ಮಾಡ್ತಾಯಿದ್ದಾರೆ. ಮುಂಚೆ ಗಂಗಾವತಿಯಿಂದ ಕರಟಗಿಗೆ ಈಗ ಟೋಕನ್ ಸಿಸ್ಟಮ್ ಇತ್ತು. ಇವಾಗ ಎಲ್ಲ ಸಿಗ್ನಲ್ ಆಗ್ತಿರೋದ್ರಿಂದ ಟೋಕನ್ ಸಿಸ್ಟಮ್ ಎಲ್ಲ ಸಿಗ್ನಲ್ ಇದಾಗ್ತಿದೆ. ಬನ್ನಿ ಡಿಪಾರ್ಟ್ ಆಯಿತು. ನಾನೇನಕ್ಕೆ ಆಚೆ ಕಡೆ ಹೋಗಿಲ್ಲ ಅಂದರೆ ತುಂಬ ಬಿಸ್ಲು ಇತ್ತು. ಇವಾಗ ನಡೀರಿ. ನೆಕ್ಸ್ಟ್ ಬಂದ್ಬಿಟ್ಟು ನಾನು ನಿಮ್ಮ ಸಿಗ್ತೀನಿ ಗಿಣಿಗರದಲ್ಲಿ. ಡಿಪಾರ್ಟ್ ಆದ್ವಿ ಗಂಗಾವತಿಯಿಂದ.
87 ಕಿಲೋಮೀಟರ್ ಕವರ್ ಅಪ್ ಆದಮೇಲೆ ನಮ್ಮ ಟ್ರೈನ್ ಬಂದಿದೆ ಈಗ ಗಿಣಿಗೆರೆ ಜಂಕ್ಷನ್ಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು GIN. ಇಲ್ಲಿ 2 ನಿಮಿಷ ಹಾಲ್ಟ್ ಇದೆ. ಇಲ್ಲಿ ನಮ್ಮ ಟ್ರೈನ್ ಬರಬೇಕಾಗಿದ್ದ ಟೈಮಿಂಗ್ಸು 4:05ಕ್ಕೆ ಬರಬೇಕಾಯ್ತು. ನಮ್ಮ ಟ್ರೈನ್ ಬಂದಿದೆ 4:15 ಅಂದರೆ 25 ನಿಮಿಷ ಲೇಟ್ ಇದೆ. ಇದು ಗಿಣಿಗೆರೆ ಜಂಕ್ಷನ್ ಏನಕ್ಕೆ ಅಂತಾರೆ ಅಂದರೆ ಇಲ್ಲಿಂದ ಹುಬ್ಳಿ ಗುಂತಕಲ್ ಮೇನ್ ಲೈನಲ್ಲಿ ಒಂದು ಲೈನು ಇದೆ. ಯಾವ ಕಡೆ ಅಂದರೆ ಇವು ನಾವು ಬಂದ್ವಲ್ಲ ಗಂಗಾವತಿ ಸಿಂಧನೂರು ಲೈನು, ಅದಕ್ಕೆ ಇದು ಜಂಕ್ಷನ್ ಅಂತ ಕರೀತಾರೆ. ಮತ್ತು ಇದು ಯಶವಂತಪುರ ಸಿಂಧನೂರು ಎಕ್ಸ್ಪ್ರೆಸ್ ಏನಿದೆ ಈ ನಮ್ಮ ಗಿಣಿಗೆರೆ ಜಂಕ್ಷನಿಗೆ ಬಂದು ಲೋಕೋ ರಿವರ್ಸಲ್ ಆಗುತ್ತೆ. ಅದು ಯಾಕಂದರೆ ಅದು ಯಾವ ರೂಟಿಂದ ಬಂದಿತ್ತು ಅದೇ ರೂಟಲ್ಲಿ ವಾಪಸ್ ಹೋಗುತ್ತೆ. ಯಾವ ಸೈಡ್ ಅಂದರೆ ಹೊಸಪೇಟೆ ಸೈಡ್ ಹೋಗುತ್ತೆ. ಈಗ ನಾವು ಸ್ಟ್ರೈಟ್ ಹೋದರೆ ನಮ್ಮ ಕೊಪ್ಪಳ ಗದಗ ಬರುತ್ತೆ. ಇನ್ನು ಹೋಗೋಣ, ಯಾಕಂದರೆ ಬಾಯಿ ತುಂಬ ಅಂದರೆ ತುಂಬ ಬಾಯಾರಿಕೆ ಆಗಿದೆ. ನೀರಂತೂ ಬಂದೇ ಇಲ್ಲ. ಇಲ್ಲಿಂದ ನೀರೇನಾದ್ರು ಬರ್ತಾ ಅಂತ ಸ್ವಲ್ಪ ನೋಡೋಣ. ಇಲ್ಲಿ ಗಿಣಿಗೆರೆ ಸ್ಟೇಷನಿಂದ 2 ನಿಮಿಷ ಹಾಲ್ಟ್ ಆದಮೇಲೆ ಇಲ್ಲೂ ನೀರು ಸಿಗಲಿಲ್ಲ. ಅವರು ನೀವು ಕುಡಿಯೋಕ್ಕೆ ಯಾರೂ ಬರಲಿಲ್ಲ. ಫುಲ್ ಮುಂದೆ ಇರೋದ್ರಿಂದ ಲಗೇಜ್ ಬೇರೆ ಇದೆ, ಸುಮ್ಮನೆ ಅದನ್ನ ಬಿಟ್ಟು ಹೋಗೋಕ್ಕಾಗಲ್ಲ. ನೋಡೋಣ ಇದು ನೆಕ್ಸ್ಟು ಕೊಪ್ಪಳದಲ್ಲಿ ಏನೋ ಸಿಗುತ್ತೇನೋ ಅಂತ. ತೊಂಬತ್ತೆಂಟು ಕಿಲೋಮೀಟರ್ ಕವರ್ ಅಪ್ ಅಂದಮೇಲೆ ನಮ್ಮ ಟ್ರೈನ್ ಬಂದಿದೆ ಈಗ ಕೊಪ್ಪಳಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು KBL. ಇಲ್ಲಿ 2 ನಿಮಿಷ ಹಾಲ್ಟ್ ಇದೆ. 2 ನಿಮಿಷ ಹಾಲ್ಟ್ ಬಂದು ಇಲ್ಲಿ ನೋಡಿ ಹೆಂಗೈತೆ ಜನ ಎಲ್ಲ ಹೆಂಗೆ ಫುಲ್ ಫುಲ್ ಪ್ಯಾಕಲ್ಲಾಗಿದೆ ಇಲ್ಲಿಂದ ಅಂತ ಗಾಡಿ. ನೋಡೋಣ, ಇಲ್ಲಿಂದ ನೀರು ಮುಂದೆ ಇದೆ, ನೋಡೋಣ ಏನೋ ಹಿಂದೆ ಬರ್ತಾನ ಅಂತ. ಇಲ್ಲಿ ನಮ್ಮ ಟ್ರೈನ್ ಬರಬೇಕಾಯ್ತು 4:15ಕ್ಕೆ ಬರಬೇಕಾಯ್ತು. 4:45 ಬಂದಿದೆ, ಅಂದರೆ ಅರ್ಧ ಗಂಟೆ ಡಿಲೇಲಿದೆ ಗಾಡಿ. ಇನ್ನೂ ಎಷ್ಟು ಡಿಲೇ ಆಗುತ್ತೋ ಗೊತ್ತಿಲ್ಲ. ಏನು ಹುಬ್ಳಿಗೆ ಆನ್ ಟೈಮ್ ರೀಚ್ ಆಗುತ್ತೋ ಅಲ್ವೋ ನೋಡೋಣ. ಯಾಕಂದರೆ ಹುಬ್ಳಿಯಿಂದ ನನಗೆ ಕನೆಕ್ಟಿವಿಟಿ ಟ್ರೈನ್ ಇದೆ, ನೋಡೋಣ. ನಡಿ ಡಿಪಾರ್ಟ್ ಆದ್ವಿ ನಮ್ಮ ಕೊಪ್ಪಳದಿಂದ ಸ್ಟೇಷನಿಂದ.
155 ಕಿಲೋಮೀಟರ್ ಕವರ್ ಅಪ್ ಆದ್ಮೇಲೆ ನಮ್ಮ ಟ್ರೈನ್ ಬಂದಿದೆ ಈಗ ಗದಗ್ ಜಂಕ್ಷನ್ಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು GD ಇಲ್ಲಿ ಎರಡು ನಿಮಿಷ ಹಾಲ್ಟ್ ಇದೆ. ನಮ್ಮ ಗದಗ ಜಂಕ್ಷನ್ ಏನಕ್ಕೆ ಅಂತಾರೆ ಅಂದರೆ ಇದು ಹುಬ್ಳಿ ಗುಂತಕಲ್ ಮೇನ್ ಲೈನಲ್ಲಿ ಒಂದು ಲೈನ್ ಹೋಗಿದೆ. ಯಾವ ಸೈಡ್ ಅಂದರೆ ಬಾಗಲಕೋಟೆ ವಿಜಯಪುರ ಲೈನ್ ಒಂದೋಗಿದೆ, ಅದಕ್ಕೆ ಇದನ್ನ ಜಂಕ್ಷನ್ ಅಂತ ಕರೀತಾರೆ. ಇಲ್ಲಿ ನಮ್ಮ ಟ್ರೈನ್ ಬರಬೇಕಾಗಿದ್ದು 5:23ಕ್ಕೆ ಬರಬೇಕಾಗಿತ್ತು. ಅದೇ ನಮ್ಮ ಟ್ರೈನ್ ಬಂದಿದ್ದು 6 ಗಂಟೆಗೆ. ಇನ್ನು 40 ನಿಮಿಷ ಟೈಮ್, 40 ನಿಮಿಷ ಲೇಟಾಗಿ ಬಂದಿದೆ. ಬನ್ನಿ ನೋಡೋಣ, ಎಲ್ಲರೂ ನೀರು ಬಾಟ್ಲು ತೊಗೊಬೇಕು. ಬನ್ನಿ ತಗೊಂಬಿಟ್ಟು ನಿಮಗೆ ಶಾರ್ಟ್ ಆದಮೇಲೆ ಡಿಪಾರ್ಟ್ ಆದ್ವಿ ಗದಗ ಜಂಕ್ಷನಿಂದ. ನೀರು ಇಲ್ಲೂ ಸಿಗಲಿಲ್ಲ, ಯಾಕೆ ಫುಲ್ಲಿ ಮುಂದೆ ಇತ್ತಲ್ಲ ನಮ್ಮ ಕೋಚು, ಅದರಿಂದ ನಂಗೆ ಸಿಗಲಿಲ್ಲ. ನೋಡೋಣ ಉಳ್ಕೋಟೆ ಎಲ್ಲಾದರೂ ಸಿಗುತ್ತೇನೋ ಅಂತ. $168 ಕಿಲೋಮೀಟರ್ ಕವರ್ ಅಪ್ ಆದಮೇಲೆ ನಮ್ಮ ಟ್ರೈನ್ ಬಂದಿದೆ ಉಳ್ಕೋಟೆಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು LKT. ಇಲ್ಲಿ ನಮ್ಮ ಟ್ರೈನ್ ಬರಬೇಕಾಗಿದೆ 5:40ಕ್ಕೆ ಬರಬೇಕಾಗಿತ್ತು. ಅದೇ ನಮ್ಮ ಟ್ರೈನ್ ಬಂದಿದೆ 6:22ಕ್ಕೆ. ಇನ್ನೇ 42 ನಿಮಿಷ ಡಿಲೇಲಿದೆ ಗಾಡಿ. ಮತ್ತು ಇದು ಸಿಂಧನೂರು ಹುಬ್ಬಳ್ಳಿ ಪ್ಯಾಸೆಂಜರ್ ರೇಕು ಮತ್ತು ಪ್ರೈಸ್ ಬಗ್ಗೆ, ಫೇರ್ ಬಗ್ಗೆ ಹೇಳಬೇಕು ಅಂದರೆ ಇದು ಫುಲ್ಲು ಜನರಲ್ ಕೋಚ್ ಇರೋದು, ಒಂದು ರಿಸರ್ವೇಷನ್ ಕೋಚ್ ಇಲ್ಲ. ಇದು ಪ್ರೈಸ್ ಬಗ್ಗೆ ಹೇಳಿದ್ರೆ ನೀವು 8 ಟ್ರಾವೆಲ್ ಮಾಡ್ತೀರಾ ಅಂದರೆ ಸಿಂಧನೂರಿಂದ ಹುಬ್ಬಳ್ಳಿಗೆ ಟಿಕೆಟ್ ಪ್ರೈಸ್ ಬಂದ್ಬಿಟ್ಟು $45. 2 ನಿಮಿಷ ಹಾಲ್ಟ್ ಆದಮೇಲೆ ಉಳ್ಕೋಟೆಯಿಂದ ಡಿಪಾರ್ಟ್ ಆದ್ವಿ. ಇಲ್ಲೊಂದು ಅಂಗಡಿ ಕ್ಯಾಟರಿಂಗ್ ಸರ್ವಿಸ್ ಇಲ್ಲ, ಇಲ್ಲೂ ಹಿಂದೆ ಬಂದೆ, ಆದರೆ ಇಲ್ಲೊಂದು ಕ್ಯಾಟರಿಂಗ್ಸ್ ಇದೇನೂ ಇಲ್ಲ, ಸ್ಟೋರ್ಸ್ ಇಲ್ಲ, ಏನೋ ಅಂಗಡಿನೂ ಇಲ್ಲ ಇಲ್ಲಿ ಸ್ಟೇಷನಲ್ಲಿ ಉಳ್ಕೋಟೆಯಲ್ಲಿ. ನಾನು ಏನು ಹುಬ್ಬಳ್ಳಿಯಲ್ಲೇ ಕುಡಿಬೇಕೇನೋ ನೀರು ಅನ್ನಂಗೆ ಆಗ್ಬಿಟ್ಟಿದೆ. ನೋಡಿ ಎಷ್ಟು ಮಸ್ತಾಗಿದೆ ಉಳ್ಕೋಟೆ ಸ್ಟೇಷನು, ಫುಲ್ ಗಿಡ ಕಾಡು ಥರ ಇದೆ.
ಬಂದು ಇವತ್ತು ಪಾರ್ಟಿ ಕೊಡಿಸೋಣ ನಾನು ಏಪ್ಪ ನಾನು ಪಾರ್ಟಿ ನೀವು ಪಾರ್ಟಿನ ನಾ ಮಾತ್ರ ಕೊಡಿಸ್ತೀನಿ ಇಲ್ಲಿ ಬಂದಿವೆ ಎಷ್ಟು ಖರ್ಚಾಯ್ತು ಫೈನಲಿ ನಾವು ಬಂದಿದ್ದೀವಿ ಈಗ ಹುಬ್ಬಳ್ಳಿ ಜಂಕ್ಷನ್ಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು UBL. ಇಲ್ಲಿ ನಮ್ಮ ಟ್ರೈನ್ ಬರಬೇಕಾಗಿತ್ತು ಟೈಮಿಂಗ್ಸು 7:15ಕ್ಕೆ ಬರಬೇಕಾಗಿತ್ತು. ಆದರೆ ನಾವು ಬಂದಿದ್ದೀವಿ 7:15ಗೆ. ಇದರಲ್ಲೇ ಗೊತ್ತಾಗುತ್ತೆ ಟ್ರೈನ್ ಪಂಕ್ಚುಯಾಲಿಟಿ ಹೆಂಗಿದೆ ಅಂತ. ನಾನು ಈ ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಜರ್ನಿ ಮಾಡ್ತಾ ಇರ್ತೀನಿ. ಸಿಗೋಣ ನೆಕ್ಸ್ಟ್ ಜರ್ನಿಯಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.